ಹೂವು ಯಾರ ಮುಡಿಗೋ ಭಾಗ 162. ಗಾಬರಿಯಿಂದ ಮನೆಗೆ ಬಂದ ವಿಕ್ರಮ್ ಪಂಕಜ್ನನ್ನು ಕುರಿತು ಸಾನ್ವಿ ಎಲ್ಲಿ ಎಂದು ಕೇಳಿದ. ಆಗ ಪಂಕಜ್ ರೂಮ್ನಲ್ಲಿ ಇದ್ದಾಳೆ ಕಣೋ, ನೀನ್ಯಾಕೋ ಇಷ್ಟೊಂದು ಗಾಬರಿ ಆಗಿದ್ದೀಯಾ ಎಂದ. ವಿಕ್ರಮ್ ಅವನ ಮಾತಿನ ಕಡೆ ಗಮನ ಕೊಡದೆ ಸಾನ್ವಿ ಇದ್ದ ರೂಮ್ಗೆ ಬಂದ. ಎಲ್ಲರೂ ಹಿಂಬಾಲಿಸಿದರು. ಸಾನ್ವಿ ಪರಿಸ್ಥಿತಿ ನೋಡಿ ಗಾಬರಿಗೊಂಡರು. ಸಾನ್ವಿ ಪ್ರಜ್ಞೆ ತಪ್ಪಿ ಮಂಚದ ಮೇಲೆ ಬಿದ್ದಿದ್ಲು. ಅವಳ ಬಳಿ ಬಂದ ವಿಕ್ರಮ್ ಎಚ್ಚರ ಮಾಡುವ ಪ್ರಯತ್ನ ಮಾಡುತ್ತಿದ್ದ. ಪಂಕಜ್ ಸಾನ್ವಿ ಬಿಪಿ ಚೆಕ್ ಮಾಡಿ, ವಿಕ್ರಮ್ ಬಿಪಿ ತುಂಬಾ ಲೋ ಇದೆ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ಎಂದಾಗ ವಿಕ್ರಮ್ ಸಾನ್ವಿ ನನ್ಗೆ ಫೋನ್ ಮಾಡಿ ಸಾರಿ ಕೇಳಿದ್ಲು. ಅವಳಿಂದ ನಾನು ಬೇಜಾರ್ ಮಾಡ್ಕೊಂಡು ಮನೆಯಿಂದ ಹೋಗಿದ್ದು ಅಂತ ಹೇಳಿ ನೊಂದ್ಕೊಂಡ್ಲು. ತುಂಬಾ ಅಳ್ತಿದ್ಲು. ಹೀಗೆ ಇರ್ಲಿಲ್ಲ ಕಣೋ, ಯಾವುದನ್ನು ಅಷ್ಟು ವೀಕ್ ಮೈಂಡ್ ಇಂದ ಯೋಚನೆ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಇವಳ ಮನಸ್ಸಿಗೆ ಆಘಾತ ತರುವಂತ ವಿಷಯ ಏನೋ ಇದೆ. ಅದನ್ನ ಯಾರತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಐ ಥಿಂಕ್ ಶಿ ಈಸ್ ಇನ್ ಡಿಪ್ರೆಷನ್. ಅದರಿಂದ ಪ್ಯಾನಿಕ್ ಅಟ್ಯಾಕ್ ಆಗಿರ್ಬೋದು. ಮೈ ಗಾಡ್, ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಭಯ ಆಗ್ತಿದೆ ಎಂದವನು ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದ. ಆಗ ಪಂಕಜ್ ಬೇಡ ವಿಕ್ರಮ್, ಸಾನ್ವಿ ಮಲಗ್ಲಿ ಎಂದು ಹೇಳಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು, ಪಲ್ಲವಿ ಮತ್ತು ನೀನು ಸಾನ್ವಿ ಜೊತೆ ಇರು ಎಂದಾಗ ವಿಕ್ರಮ್ ಬೇಡ ನಾನೇ ಇರ್ತೀನಿ ಎಂದ ಆತಂಕದಲ್ಲಿ. ಆಗ ಪಂಕಜ್ ನೋಡು, ನೀನೇ ತುಂಬಾ ಟೆನ್ಷನ್ ಆಗಿದ್ಯಾ, ಇಂತಹ ಸ್ಥಿತಿಯಲ್ಲಿ ನೀನು ಸಾನ್ವಿನ ನೋಡ್ಕೊಳ್ಳುವುದಕ್ಕೆ ಆಗಲ್ಲ, ಪರವಾಗಿಲ್ಲ, ಪಲ್ಲವಿ ಅವಳ ಜೊತೆ ಇರ್ತಾಳೆ, ಸಾನ್ವಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ, ಎಚ್ಚರವಾಗೋದು ಇನ್ನು ಬೆಳಗ್ಗೆನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಬಾ ನನ್ ಜೊತೆ ಎಂದು ಹೇಳಿ ಪಂಕಜ್ ಅವರನ್ನು ತನ್ನ ಜೊತೆ ಕೊಂಡು ರೂಮ್ಗೆ ಬಂದ. ಎಲ್ಲರಿಗಿಂತ ಮುಂಚೆ ಪ್ರೀತಮ್ ಶರಣ್ಯರಿಗೆ ಊಟ ಬಡಿಸಿ ಅವರನ್ನು ಕೋಣೆಗೆ ಕಳಿಸಿದ್ದರು. ದಿನವೇ ಒಳ್ಳೆಯ ಮುಹೂರ್ತ ಇದೆ ಎಂದು ಜ್ಯೋತಿಷ್ಯರು ಹೇಳಿದ್ದರಿಂದ ಪ್ರೀತಮ್ ಮತ್ತು ಶರಣ್ಯರ ಮೊದಲ ರಾತ್ರಿ ಏರ್ಪಾಟು ಮಾಡಿದ್ದರು. ಶರಣ್ಯ ಕೊನೆಗೂ ತಮ್ಮ ದಾಂಪತ್ಯ ಜೀವನ ಪ್ರಾರಂಭಿಸಿದ್ದರು. ಇಬ್ಬರ ಸಮ್ಮಿಲನದಲ್ಲಿ 6 ವರ್ಷದ ಪ್ರೀತಿ ಸಾರ್ಥಕತೆಯನ್ನು ಕಂಡಿತ್ತು. ಮನೆಯಲ್ಲಿ ನಡೆದ ಯಾವುದೋ ಅವರ ಗಮನಕ್ಕೆ ಬಂದಿರಲಿಲ್ಲ. ವಿಕ್ರಮ್ ಚಡಪಡಿಸುತ್ತಿದ್ದನ್ನು ನೋಡಿ ಪಂಕಜ್, ವಿಕ್ರಮ್ ಯಾಕೋ ಹೀಗೆ ಆಡ್ತಿದ್ಯಾ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ, ನೀನು ಒಬ್ಬ ಡಾಕ್ಟರ್ ಆಗಿ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ, ನಿನ್ನೆ ಇನ್ನು ಎಂತ ಕ್ರಿಟಿಕಲ್ ಕೇಸ್ ಸಾಲ್ವ್ ಮಾಡಿದ್ಯಾ, ಆದ್ರೆ ಸಾನ್ವಿ ಪ್ರಜ್ಞೆ ತಪ್ಪಿದ್ದಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಎಂದಾಗ ವಿಕ್ರಮ್ ಯಾಕೋ ಗೊತ್ತಿಲ್ಲ ಪಂಕಜ್, ಎಲ್ಲಾ ವಿಷಯದಲ್ಲೂ ಧೈರ್ಯವಾಗೇ ಇರ್ತೀನಿ, ಸಾನ್ವಿ ವಿಷಯದಲ್ಲಿ ನನ್ಗೆ ಧೈರ್ಯನೇ ಬರಲ್ಲ, ಅವಳಿಗೆ ಸಣ್ಣ ನೋವಾದ್ರೂ ತಡ್ಕೊಳಕ್ಕೆ ಆಗಲ್ಲ, ನನ್ನ ಪ್ರಾಣ ಹೋದ ಹಾಗೆ ಇದಾಗುತ್ತೆ. ಮೊದಲೆಲ್ಲ ಅವಳನ್ನ ತುಂಬಾ ದ್ವೇಷ ಮಾಡ್ತಿದ್ದೆ, ಅವಳು ಹೊಳೆಗೆ ಹಾರಿದಾಗಿನಿಂದ ಈ ರೀತಿ ನನ್ಗೆ ಆಗೋಕೆ ಶುರುವಾಯ್ತು. ಹೇಗೆ ಅಂದ್ರೆ ಅವಳಿಗೆ ಸ್ವಲ್ಪ ನೋವಾದ್ರೂ ನನ್ನ ಹೃದಯ ನಿಂತಂತೆ ಅನ್ನಿಸುತ್ತೆ, ಜೀವ ನಡುಗ್ತಿರೋ ತರ ಫೀಲ್ ಆಗುತ್ತೆ. ಈಗ್ಲೂ ಅವಳು ಕಣ್ಣೆದುರಿಗೆ ಇರ್ಬೇಕು, ನಾನು ಅವಳ ಹತ್ರ ಇರ್ಬೇಕು ಅನ್ನಿಸ್ತಿದೆ. ಅದಕ್ಕೆ ನಿತಿನ್ ಮತ್ತೆ ಅವಳ ಮದ್ವೆ ಮಾಡಿ ಅವರನ್ನ ನಮ್ಮ ಮನೆಯಲ್ಲೇ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿರೋದು. ಆದ್ರೆ ಆ ದಡ್ಡಿಗೆ ಇದು ಅರ್ಥ ಆಗ್ತಿಲ್ಲ ಎಂದಾಗ ಪಂಕಜ್ ಮನಸ್ಸಲ್ಲಿ, ದಡ್ಡಿ ಅವಳಲ್ಲ ನೀನು, ಅವಳ ಪ್ರೀತಿ ನಿನಗೆ ಅರ್ಥ ಆಗೋದಿರ್ಲಿ, ನಿನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಇರೋ ಪ್ರೀತಿ ಅರ್ಥ ಆಗಿಲ್ಲದಿರೋ ನೀನು ದಡ್ಡ, ಮೊದಲು ನೀನು ನಿದ್ದೆ ಮಾಡ್ಬೇಕು, ಇಲ್ಲ ಅಂದ್ರೆ ರಾತ್ರಿ ಇಡೀ ಹೀಗೆ ಯೋಚನೆ ಮಾಡ್ತಿರ್ತೀಯ ಎಂದುಕೊಂಡವನು ಒಂದು ನಿದ್ರೆ ಮಾತ್ರೆ ತೆಗೆದು ವಿಕ್ರಮ್ಗೆ ಕೊಡುತ್ತಾ, ವಿಕ್ರಮ್ ಇವತ್ತು ನಿನ್ಗೆ ಇದರ ಅವಶ್ಯಕತೆ ಇದೆ ಎನ್ನುತ್ತಾ ಅವನೇ ವಿಕ್ರಮ್ ಬಾಯಿ ತೆರೆಯುವಂತೆ ಮಾಡಿ ಬಲವಂತವಾಗಿ ನಿದ್ರೆ ಮಾತ್ರೆ ನುಂಗಿಸಿದ. ವಿಕ್ರಮ್ ಬಿಡು ಪಂಕಜ್, ಏನ್ ಮಾಡ್ದೆ ನೀನು ಎನ್ನುತ್ತಾ ಮುಂದೇನು ಮಾತನಾಡದೆ ಮಲಗಿದ. ಪಂಕಜ್ ತನ್ನ ಫೋನ್ ತೆಗೆದುಕೊಂಡು ಸಂಜಯ್ಗೆ ಕಾಲ್ ಮಾಡಿ, ಸಂಜು ಎಲ್ಲಿದ್ಯಾ ಎಂದಾಗ ಸಂಜಯ್ ಅತ್ತಿಗೆ ಸಾನ್ವಿ ಜೊತೆ ಇದ್ದೀನಿ ಅಣ್ಣ ಎಂದ. ಪಂಕಜ್ ನಿನ್ನತ್ರ ಮಾತಾಡ್ಬೇಕು, ಟೆರೇಸ್ಗೆ ಬಾ ಎನ್ನುತ್ತಾ ತಾನು ಟೆರೇಸ್ ಹೊರಟ. ಸಂಜಯ್ ಬರುವುದರೊಳಗೆ ಪಂಕಜ್ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದ. ಸಂಜಯ್ ಬಂದಾಗ ವಿಕ್ರಮ್ ಮಾತನಾಡಿದ್ದನ್ನು ಹೇಳಿ, ಇನ್ನು ತಡ ಮಾಡಿದ್ರೆ ವಿಕ್ರಮ್ ಸಾನ್ವಿ ಇಬ್ಬರು ತಮ್ಮ ಲೈಫ್ ಹಾಳು ಮಾಡ್ಕೋತಾರೆ. ಸಾನ್ವಿ ತನ್ನ ಪ್ರೀತಿನ ವಿಕ್ರಮ್ ಹತ್ರ ಹೇಳ್ಕೊಳಲ್ಲ. ದಡ್ಡ ವಿಕ್ರಮ್ಗೆ ಅವನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿ ಗೊತ್ತಾಗ್ತಾನೆ ಇಲ್ಲ. ಇವನು 6 ವರ್ಷದಿಂದ ಪ್ರೀತಿ ಮಾಡಿದ್ನಂತೆ, ಪ್ರೀತಿ ವಿಷಯದಲ್ಲಿ ಪ್ರಾಮಾಣಿಕ. ಆದ್ರೆ ಇವನಿಗೆ ಸುಳ್ಳು ಪ್ರೀತಿನೂ ಅರ್ಥ ಆಗಲ್ಲ, ನಿಜವಾದ ಪ್ರೀತಿನೂ ಅರ್ಥ ಆಗಲ್ಲ. ನೋಡು, ಹೇಗಾದ್ರೂ ಮಾಡಿ ನಿತಿನ್ ಮತ್ತೆ ನೀತು ಮದ್ವೆನ ಮಾಡಿ ಮುಗಿಸೋಣ ಎಂದವನು ತಕ್ಷಣ ನಿತಿನ್ಗೆ ಕಾಲ್ ಮಾಡಿ ಸಾನ್ವಿ ಮತ್ತೆ ವಿಕ್ರಮ್ ಬಗ್ಗೆ ಹೇಳಿದ. ನಿತಿನ್, ಪಂಕಜ್ ಇವತ್ತು ಕೂಡ ಮದ್ವೆ ಟೈಮಲ್ಲಿ ಅಪ್ಪ ಅಮ್ಮಂಗೆ ಸಾನ್ವಿನ ತೋರಿಸಿ ವಧು ಪರೀಕ್ಷೆ ಮುಗಿಸೋಣ ಅಂತಿದ್ದ. ನಾನು ಮೊದಲು ಸಾನ್ವಿ ಮನ್ಸಲ್ಲಿ ಏನಿದೆ ತಿಳ್ಕೊ ಅಂತ ಹೇಳಿ ಸಮಾಧಾನ ಮಾಡಿದೆ. ನಿಜ ಪಂಕಜ್, ಇಬ್ಬರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನೋವಾಗುತ್ತೆ ಕಣೋ. ನಾನು ಸಾನ್ವಿನ ಇಷ್ಟಪಟ್ಟೆ, ಆದ್ರೆ ಅದು ಬರೀ ಅಟ್ರಾಕ್ಷನ್ ಅಂತ ನನ್ಗೆ ಅರ್ಥ ಆಯ್ತು. ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದ ಹುಡುಗಿ ನೀತು ಅನ್ನೋದು ಗೊತ್ತಾಯ್ತು. ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ಅರ್ಥ ಆಯ್ತು. ಅದಕ್ಕೆ ತಡ ಮಾಡದೆ ಅವಳಿಗೆ ನನ್ನ ಪ್ರೀತಿ ಹೇಳ್ಕೊಂಡೆ. ಆದ್ರೆ ಪಾಪ ಸಾನ್ವಿ ವಿಕ್ರಮ್ ನಿಶಾನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ತಾನೇ ಮುಂದೆ ನಿಂತು ಮದ್ವೆ ಫಿಕ್ಸ್ ಮಾಡಿಸಿದ್ರು. ಆದ್ರೆ ಈಗ ನಿಶಾ ವಿಕ್ರಮ್ ದೂರ ಆಗಿದ್ದಾರೆ. ಸಾನ್ವಿಗೆ ಮತ್ತೆ ಅವನ ಅಪ್ಪ ಅಮ್ಮಂಗೆ ಗೊತ್ತಾಗೋದು
ಬೇಡ ಅಂತ ಹೇಳಿದಾನೆ. ಮತ್ತೆ ನನ್ನ ಸಾನ್ವಿ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡ್ತಿದ್ದ. ಏನು ತೋಚ್ತಿಲ್ಲ ಎಂದ ಆತಂಕದಲ್ಲಿ. ಆಗ ಪಂಕಜ್, ನಾನು ನಿನಗೆ ಕಾಲ್ ಮಾಡಿದ ಉದ್ದೇಶ ಅದೇ. ನೀನು ನಿನ್ನ ನಿಜ ಪ್ರೀತಿನ ಅರ್ಥ ಮಾಡ್ಕೊಂಡು ನೀತುಗೆ ಪ್ರಪೋಸ್ ಮಾಡಿದ್ದು ಒಳ್ಳೇದಾಯ್ತು ನೋಡು. ಇನ್ನು ತಡ ಮಾಡ್ಬೇಡ. ಮನೇಲಿ ಅಪ್ಪ ಅಮ್ಮನ ಜೊತೆ ನೀತು ವಿಷಯ ಮಾತಾಡು. ವಿಕ್ರಮ್ ಸಾನ್ವಿ ಮದ್ವೆ ನಿನ್ನ ಜೊತೆ ಮಾಡಿಸೋ ವಿಷಯ ಕೈ ಬಿಡೋ ಹಾಗೆ ಮಾಡ್ಬೇಕು ಅಂದ್ರೆ ನೀತು ಮತ್ತೆ ನಿನ್ನ ಮದ್ವೆ ಬೇಗ ಆಗ್ಬೇಕು. ನೀನು ಮನೇಲಿ ಮಾತಾಡು. ನಾನು ನೀತು ಅಮ್ಮನ ಜೊತೆ ನಾಳೆನೆ ಈ ವಿಷಯ ಮಾತಾಡ್ತೀನಿ. ಹೆಣ್ಣು ಮಕ್ಕಳು ತಾಯಿ ಹತ್ರ ಈ ವಿಷಯ ಹೇಳೋಕೆ ಮುಜುಗರ ಪಡ್ತಾರೆ. ಅದಕ್ಕೆ ನಿಮ್ಮ ಪ್ರೀತಿ ವಿಷಯ ಹೇಳ್ದೆ ನಾನು ಕ್ಯಾಶುಯಲ್ ಆಗಿ ನಿಮ್ಮ ಮಗಳನ್ನ ನಿತಿನ್ ಜೊತೆ ಮದುವೆ ಮಾಡಿಕೊಡಿ ಅಂತ ಕೇಳ್ತೀನಿ. ಅವರು ಒಪ್ಕೋತಾರೆ. ಇದಕ್ಕೆ ನಿನ್ನ ಅಭ್ಯಂತರ ಏನು ಇಲ್ಲ ಅಲ್ವಾ ಎಂದ ಅನುಮಾನದಲ್ಲಿ. ಆಗ ನಿತಿನ್, ಇಲ್ಲ, ನೀನು ಮಾಡೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಅಂತ ನನ್ಗೆ ಗೊತ್ತು. ಯಾವಾಗ ನೀನು ಮನೆಯವರು ಪ್ರೀತಮ್ ಸರ್ ಲೈಫ್ ನ ಸರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮನೆ ಮಗಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡೋ ನಿರ್ಧಾರ ಮಾಡಿದ್ರೋ ಆಗ್ಲೇ ನನ್ಗೆ ನಿನ್ನ ಮತ್ತೆ ನಿಮ್ಮ ಮನೆಯವರ ಮೇಲೆ ಇರೋ ಗೌರವ 1000 ಪಟ್ಟು ಜಾಸ್ತಿ ಆಯ್ತು. ಅದಕ್ಕೆ ನಾನು ಕೂಡ ನನ್ನ ಈಗೋ ಬಿಟ್ಟು ನೀತು ಪ್ರೀತಿನ ಒಪ್ಕೊಂಡೆ. ಇನ್ನು ವಿಕ್ರಮ್ ಸಾನ್ವಿಗೆ ಒಳ್ಳೇದಾಗ್ಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನಾಳೆನೆ ಅಪ್ಪ ಅಮ್ಮನ ಜೊತೆ ನೀತು ವಿಷಯ ಮಾತಾಡ್ತೀನಿ. ಸಾನ್ವಿ ಈಗ ಹೇಗಿದಾರೋ ಪಾಪ ಕಣೋ, ಆ ಹುಡುಗಿಗೆ ಯಾವಾಗ್ಲೂ ಕಷ್ಟ ನೋವು. ಆದಷ್ಟು ಬೇಗ ಅವರಿಬ್ಬರನ್ನ ಒಂದು ಮಾಡ್ಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪಂಕಜ್. ಸಂಜು ಪ್ರಾಬ್ಲಮ್ ಅನ್ಕೊಂಡಿದ್ದ ನಿತಿನ್ ನೀತು ವಿಷಯ ಈಸಿಯಾಗಿ ಸಾಲ್ವ್ ಆಯ್ತು. ಇನ್ನು ಅಪ್ಪ ಅಮ್ಮನ ಹತ್ರ ನಿನ್ನ ಅಂಜಲಿ ಮದ್ವೆ ಬಗ್ಗೆ ಮಾತಾಡ್ತೀನಿ. ಆದಷ್ಟು ಬೇಗ ನಿತಿನ್ ನಿಂದು ಮದ್ವೆ ಮುಗಿದ್ರೆ ನನ್ನ ಟೆನ್ಷನ್ ಅರ್ಧ ಮುಗಿದ ಹಾಗೆ. ನಂತರ ಹೇಗಾದ್ರೂ ಮಾಡಿ ಸಾನ್ವಿ ಪ್ರೀತಿನ ವಿಕ್ರಮ್ಗೆ ಅರ್ಥ ಮಾಡಿಸಿ ಒಂದು ಮಾಡೋಕೆ ಪ್ರಯತ್ನ ಮಾಡೋಣ. ಪ್ರಯತ್ನ ಅಲ್ಲ, ಒಂದು ಮಾಡೇ ಮಾಡೋಣ. ಸರಿ, ತುಂಬಾ ಹೊತ್ತಾಯ್ತು, ಹೋಗಿ ಮಲಕೋ ಎಂದು ಹೇಳಿ ಹೊರಟ. ಮಲಗುವುದಕ್ಕೂ ಮುಂಚೆ ಪಂಕಜ್ ಪಲ್ಲವಿ ಸಾನ್ವಿ ಇದ್ದ ರೂಮ್ಗೆ ಬಂದ. ಇಬ್ಬರು ಆರಾಮಾಗಿ ಮಲಗಿದ್ದನ್ನು ನೋಡಿಕೊಂಡು ಹೋದ. ಬೆಳಗ್ಗೆ ಎಚ್ಚರವಾದಾಗ ವಿಕ್ರಮ್ ಗಾಬರಿಯಿಂದ ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ಇನ್ನೂ ಮಲಗಿದ್ದಳು. ವಿಕ್ರಮ್ ಅವಳ ಪಕ್ಕದಲ್ಲಿ ಕೂತು ಮನಸ್ಸಲ್ಲಿ, ಸಾನ್ವಿ, ಯಾಕೆ ನಿನ್ಗೆ ನನ್ ಮೇಲೆ ಕೋಪ? ಯಾಕೆ ನೀನು ನನ್ನ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ? ನನ್ ಮೇಲೆ ಸೇಡು ತೀರಿಸ್ಕೊತಿದ್ಯಾ? ನಾನು ಮನೆಯಿಂದ ಹೋಗಿದ್ದೀನಿ, ಊಟ ಮಾಡಿಲ್ಲ ಅಂತ ಗೊತ್ತಾದ ತಕ್ಷಣ ನೀನು ನನಗೆ ಕಾಲ್ ಮಾಡಿ ಸಾರಿ ಕೇಳ್ದೆ, ಮನೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ದೆ. ಅಷ್ಟೆಲ್ಲ ನಿನ್ಗೆ ಕಾಳಜಿ ಇದ್ರು ನೀನು ಅದನ್ನ ತೋರಿಸ್ಕೊಳಲ್ಲ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ನಿಜವಾಗ್ಲೂ ಕೋಪ ಇಲ್ಲ, ಆದ್ರೆ ನೀನು ನನ್ ಮೇಲೆ ಕೋಪ ಇರೋ ತರ ನಾಟಕ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತು ಎನ್ನುತ್ತಾ ಅವಳ ತಲೆ ನೇವರಿಸಿ ಅವಳ ಹಣೆಗೆ ಮುತ್ತನ್ನಿಟ್ಟು ಅಲ್ಲಿಂದ ಹೊರಬಂದ. ಪಲ್ಲವಿ ವಿಕ್ರಮ್ ಮತ್ತು ಪಂಕಜ್ಗೆ ಕಾಫಿ ತಂದು ಕೊಟ್ಟಳು. ಪಂಕಜ್, ವಿಕ್ರಮ್ ನಿದ್ದೆ ಚೆನ್ನಾಗಿ ಮಾಡಿದ್ಯ ಎಂದಾಗ ವಿಕ್ರಮ್, ನೋಡಮ್ಮ ಪಲ್ಲವಿ, ನಿನ್ನ ಗಂಡ ಹೇಗೆ ಕೇಳ್ತಾನೆ, ಅವನೇ ಬಲವಂತವಾಗಿ ನಿದ್ದೆ ಮಾತ್ರೆ ನುಂಗ್ಸಿ ನಿದ್ದೆ ಬಂತ ಅಂತ ಕೇಳ್ತಿದ್ದಾನೆ ಎಂದ ನಗುತ್ತಾ. ಸುಶೀಲಾ ಎದ್ದು ಬಂದವಳು, ಸಾರಿ ಪಲ್ಲವಿ, ಎಚ್ಚರಾನೇ ಆಗ್ಲಿಲ್ಲ. ನಿಮ್ಮ ಮಾವ ವಾಕಿಂಗ್ಗೆ ಹೋದಾಗ ಎದ್ದೇಳಿಸದೆ ಹೋಗಿದ್ದಾರೆ. ಎಲ್ಲಾ ಕೆಲಸ ನೀನೇ ಮಾಡ್ತಿದ್ಯಾ? ಗಂಗಮ್ಮ ಇನ್ನೂ ಬಂದಿಲ್ವಾ ಎಂದಾಗ, ಆಗ ತಾನೇ ವಾಕಿಂಗ್ ಮುಗಿಸಿ ಬಂದ ಪ್ರಕಾಶ್. 1 ವಾರದಿಂದ ವಿಶ್ರಾಂತಿ ಇಲ್ಲದೆ ಎಲ್ಲರೂ ತುಂಬಾ ಓಡಾಡಿದ್ದೀರಿ, ಅದಕ್ಕೆ ಮಲ್ಕೊಳ್ಳಿ ಅಂತ ಎದ್ದೇಳಿಸ್ಲಿಲ್ಲ. ಪಲ್ಲವಿ, ನೀನು ರೆಸ್ಟ್ ಮಾಡ್ಬೇಕು ಅಲ್ವಾ ಅಮ್ಮ? ಇವತ್ತು ಒಂದಿನ ಹೋಟೆಲ್ ಫುಡ್ ತಗೊಂಡು ಬರ್ತಿದ್ದೆ ನೋಡು, ತಿಂಡಿ ತಗೊಂಡು ಬರ್ತೀನಿ, ಎಲ್ರು ರೆಸ್ಟ್ ಮಾಡಿ ಎಂದ. ಆಗ ಸುಶೀಲಾ, ನಾನೇ ಅಡುಗೆ ತಿಂಡಿ ಮಾಡ್ತೀನಿ. ಪಲ್ಲವಿ, ಇಂಥ ಟೈಮಲ್ಲಿ ಹೋಟೆಲ್ ಫುಡ್ ತಿನ್ನೋದು ಒಳ್ಳೇದಲ್ಲ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು. ಅವಳಿಗೆ ಸಹಾಯ ಮಾಡಲು ಪಲ್ಲವಿ ಕೂಡ ಹೋದಳು. ಇಬ್ಬರು ಸೇರಿ ತಿಂಡಿ ತಯಾರಿಸಿದರು. ಶರಣ್ಯ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಸುಶೀಲಾ ಪಲ್ಲವಿ ಇದ್ದಲ್ಲಿಗೆ ಬಂದಳು. ಪಾದ ಅವಳ ಕಂಗಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ದನ್ನು ನೋಡಿ ಪಲ್ಲವಿ ಸುಶೀಲಾ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ತಿಂಡಿ ಹೊತ್ತಿಗೆ ಪ್ರೀತಮ್ ಸಂಜಯ್ ಕೂಡ ಬಂದರು. ಎಲ್ಲರೂ ತಿಂಡಿ ತಿನ್ನಲು ಕುಳಿತಾಗ ಪ್ರೀತಮ್ ಶರಣ್ಯ ಮುಜುಗರುತ್ತಿರುವುದನ್ನು ನೋಡಿ ಎಲ್ಲರಿಗೂ ಅವರ ಬಗ್ಗೆ ಪಾಪ ಎನಿಸಿತು. ಪಂಕಜ್ ಮೌನವಾಗಿ ಒಂದು ಎನ್ವಲಪ್ ಕವರ್ ಅವರ ಮುಂದೆ ಇಟ್ಟು, ಇದು ನನ್ನ ಕಡೆಯಿಂದ ನಿಮಗೆ ಮದುವೆ ಉಡುಗೊರೆ ಎಂದಷ್ಟೇ ಹೇಳಿದ. ಎಲ್ಲರಿಗೂ ಅದು ಹನುಮನ್ಗೆ ಫ್ಲೈಟ್ ಟಿಕೆಟ್ಸ್ ಎಂದು ಆಗಿದ್ದರಿಂದ ಯಾರು ಯಾವ ಪ್ರಶ್ನೆ ಮಾಡಲಿಲ್ಲ. ವಿಕ್ರಮ್ ಸಾನ್ವಿಗಾಗಿ ಹುಡುಕಾಡಿದ. ಆದರೆ ಅವಳು ಕಾಣದಿದ್ದಾಗ ಪಂಕಜ್, ಸಾನ್ವಿಯಲ್ಲಿ ಇನ್ನೂ ಎದ್ದಿಲ್ವಾ? ನಾನು ನೋಡಿದಾಗ ಮಲಗಿದ್ಲು, ಎದ್ದೇಳಿಸಿಲ್ಲ ಎಂದ. ವಿಕ್ರಮ್ ಬೇಗ ತಿಂಡಿ ತಿಂದು ಮುಗಿಸಿ ಸಾನ್ವಿ ಬಳಿ ಬಂದ. ಅವಳು ಆಗತಾನೆ ಎದ್ದು ಕುಳಿತಿದ್ದ. ವಿಕ್ರಮ್ ಸಾನ್ವಿ ಬಳಿ ಬಂದು, ಸಾನ್ವಿ, ಈಗ ಆರಾಮಾಗಿ ಇದ್ದೀಯ ತಾನೆ? ಯಾಕೆ, ಏನಾಯ್ತು ನಿನಗೆ? ನಿನ್ನೆ ರಾತ್ರಿ ಯಾಕೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ಕಳ್ಕೊಂಡಿದ್ಯಲ್ಲ? ಯಾವಾಗ ಹೇಗೆ ಇರ್ತೀಯ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಜವಾದ ಕಾರಣ ಹೇಳು, ಯಾಕೆ ಅಷ್ಟೊಂದು ಅಳ್ತಾ ಇದ್ದೆ ಎಂದ. ಸಾನ್ವಿ, ಏನಿಲ್ಲ, ನನ್ನಿಂದ ನಿಮ್ಗೆ ಬೇಜಾರಾಯ್ತಲ್ಲ, ನನ್ನಿಂದ ನಿಮ್ಮ ಮನಸ್ಸಿಗೆ ಯಾವಾಗ್ಲೂ ನೋವು ಮಾಡ್ತೀನಿ. ನಿನ್ನೆ ಕೂಡ ನಿಮ್ಗೆ ಬೇಜಾರ್ ಮಾಡಿದೆ, ಆ ಕಾರಣ ನನಗೆ ಬೇಜಾರಾಯ್ತು, ಅಳು ಬಂತು ಅಷ್ಟೇ ಅಂತ ಹೇಳಿದ್ಲು. ಅವಳು ಸತ್ಯ ಹೇಳ್ತಿಲ್ಲ ಅಂತ ವಿಕ್ರಮ್ಗೆ ಗೊತ್ತಾದ್ರೂ ಅವಳಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ವಿಕ್ರಮ್ ಅವಳನ್ನ ಮತ್ತೇನು ಕೇಳದೆ, ಸರಿ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತೀನಿ ಎಂದು ಹೇಳಿ ಅವಳ ಗಾಯದ ಬ್ಯಾಂಡೇಜ್ ತೆಗೆದ.
ಮಾಯುತ್ತಾ ಬಂದಿತ್ತು. ಆದರೆ ಈ ದಿನ ಅವನಿಗೆ ಸಾನ್ವಿ ಪೇಷಂಟ್ ತರ ಕಾಣಿಸ್ಲಿಲ್ಲ. ಅವನಿಗೆ ಅವಳ ಮೈ ಮುಟ್ಟಲು ಮುಜುಗರವೆನಿಸುತ್ತಿತ್ತು. ಹೇಗೋ ಅವನ ಗಂಟಲು ಒಣಗುವಂತೆ ಭಾಸವಾಯಿತು. ಅವನ ಕೈ ನಡುಗುತ್ತಿತ್ತು. ಹೇಗೋ ಕಷ್ಟಪಟ್ಟು ಬ್ಯಾಂಡೇಜ್ ಮಾಡಿದವನು ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ, ಊರಿಗೆ ಹೋಗೋಣ, ನಾವು ಮನೆಯಿಂದ ಬಂದು ತುಂಬಾ ದಿನ ಆಯ್ತು, ಪಾಪ ಅಪ್ಪ ಅಮ್ಮ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇವತ್ತು ಮನೆಗೆ ಹೋಗೋಣ, ಆರಾಮಾಗಿ ಇದೆಯಾ ಅಲ್ವಾ ಎಂದಾಗ ಸಾನ್ವಿ ಆರಾಮಾಗಿದ್ದೀನಿ ಹೋಗೋಣ ಎಂದಷ್ಟೇ ಹೇಳಿದಳು. ಆಗ ಅಲ್ಲಿಗೆ ಬಂದ ಪಂಕಜ್, ವಿಕ್ರಮ್ ಡೋಂಟ್ ವರಿ, ನಾನು ಆಂಟಿ ಅಂಕಲ್ ಹತ್ರ ಮಾತಾಡಿದ್ದೀನಿ, ಅವರು ಸಾನ್ವಿ ಹುಷಾರಾಗೋರ್ಗೂ ಇಲ್ಲೇ ಇರ್ಲಿ ಅಂತ ಹೇಳಿದ್ದಾರೆ, ಇನ್ನೊಂದು ವಾರ ಇಲ್ಲೇ ಇರಲಿ ಬಿಡು ಎಂದಾಗ ವಿಕ್ರಮ್ ಓಕೆ, ಅವಳು ಇರಲಿ, ಪಾಪ ಅಪ್ಪ ಅಮ್ಮ ಇಬ್ಬರೇ ಬೇಜಾರ್ ಮಾಡ್ಕೋತಾರೆ, ಅವರು ಒಂದು ದಿನ ಕೂಡ ಸಾನ್ವಿನ ಬಿಟ್ಟು ಇದ್ದದ್ದೇ ಇಲ್ಲ, ಇದೇ ಮೊದಲು ಅನ್ಸುತ್ತೆ, ನಾನು ಕೆಲಸ ಮುಗಿಸಿಕೊಂಡು ಹಾಗೆ ಎಸ್ಟೇಟ್ಗೆ ಹೊರಡ್ತೀನಿ, ನಾನಾದ್ರೂ ಹೇಳಿದರೆ ಅವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಎಂದಾಗ ಪಂಕಜ್ ವಿಧಿ ಇಲ್ಲದೆ ಒಪ್ಪಿಕೊಳ್ಳಬೇಕಾಯ್ತು. ಸಾನ್ವಿ ಮನಸ್ಸಲ್ಲಿ ತಳಮಳ ಹೆಚ್ಚಾಯ್ತು. ಒಂದು ವಾರ ವಿಕ್ರಮ್ನ ನೋಡದೆ ಹೇಗಿರೋದು ಅಂತ ಅನ್ನಿಸ್ತು. ಅವಳು ಡೈರೆಕ್ಟ್ ಆಗಿ ನೋಡಿಲ್ಲ ಅಂದ್ರೂ ಕದ್ದು ಮುಚ್ಚಿ ಅವನನ್ನ ನೋಡ್ತಾ ಇದ್ಲು. ಯಾವಾಗ್ಲೂ ಅವನನ್ನ ನೋಡೋದೇ ಇರೋಕೆ ಆಗತ್ತಾ ಅಂತ ಅನ್ಸೋಕೆ ಶುರುವಾಯ್ತು. ಅವಳು ಪಂಕಜ್ನನ್ನು ಕುರಿತು, ಈಗ ನಾನು ಆರಾಮಾಗಿದ್ದೀನಿ, ಎಸ್ಟೇಟ್ಗೆ ಹೋಗ್ತೀನಿ ಅಣ್ಣ. ಪಂಕಜ್ ಬೇಡಪ್ಪ, ಇನ್ನೂ 4 ದಿನ ಇರು, ಅಷ್ಟರಲ್ಲಿ ನಿನಗೆ ಗಾಯ ಸಂಪೂರ್ಣವಾಗಿ ವಾಸಿಯಾಗುತ್ತೆ, ಹೇಗಿದ್ರು ಅಂಕಲ್ ಆಂಟಿಗೆ ಹೇಳಿದ್ದೀನಿ, ಅವರು ಇರಲಿ ಅಂತ ಹೇಳಿದ್ದಾರೆ. ಸಾನ್ವಿಗೆ ಪಂಕಜ್ನ ಕಾಳಜಿ ನೋಡಿ ಮತ್ತೆ ಮಾತನಾಡಲು ಮನಸ್ಸು ಬರಲಿಲ್ಲ. ವಿಕ್ರಮ್ಗೂ ಕೂಡ ಅಷ್ಟು ದಿನ ಸಾನ್ವಿನ ನೋಡದೆ ತನಗೆ ಇರೋಕ್ಕಾಗಲ್ವೇನೋ ಅನ್ನಿಸ್ತಿತ್ತು. ಮುಂದೇನು ಒಂದು ವಾರ ಇಬ್ರು ದೂರ ದೂರ ಇದ್ರೆ ವಿಕ್ರಮ್ಗೆ ನಿಜವಾಗ್ಲೂ ಸಾನ್ವಿನ ತಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ಅರ್ಥ ಆಗುತ್ತಾ, ತಿಳ್ಕೋಬೇಕಾ? ಹೀಗಾಗಿ ಕಮೆಂಟ್ ಮಾಡಿ, ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.